ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಒರಿಜಿನಲ್ ಸರ್ಟಿಫಿಕೇಟ್ ರಿಲೀಸ್ ಕೂಡ ಮಾಡಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಯಾವಾಗ ರಿಲೀಸ್ ಆಗುತ್ತೆ, ಡೌನ್ಲೋಡ್ ಮಾಡೋದಕ್ಕೆ, ಬಟ್ ಅದರದ್ದು ವ್ಯಾಲಿಡಿಟಿ ಯಾವ ರೀತಿ ಇರುತ್ತೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ರಿಲೀಸ್ ಆಗಿದೆ ಅಂತ ಇದ್ದಾರೆ, ಬಟ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ನಾವು ನೋಡಿದ್ರೆ ಈ ರೀತಿ ಸೈಟ್ ಕ್ಯಾಂಟ್ ಬಿ ರೀಚ್ ಅಂತ ಬರ್ತಾ ಇದೆ. ಪ್ರಾಬಬಲ್ ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಮಾಹಿತಿ ಅನ್ಕೊಳ್ತೀನಿ. ಆಲ್ರೆಡಿ ಹೇಳ್ಬಿಟ್ಟಿದ್ರು 7ನೇ ತಾರೀಕು ಒಳಗಡೆ ನಾವು ರಿಲೀಸ್ ಕೂಡ ಮಾಡ್ತೀವಿ ಅಂತ, ಬಟ್ ಇನ್ನು ಕೂಡ ಡಿಲೇ ಕೂಡ ಆಗಿದೆ. ವೆಬ್ಸೈಟ್ ಕೂಡ ಓಪನ್ ಆಗ್ತಾ ಇಲ್ಲ. ನೆಕ್ಸ್ಟ್ ನೀವು ಆಫ್ಟರ್ ಮಂಡೇ ನೀವು ಟ್ರೈ ಮಾಡಿ, ಅವ್ರು ನಾವು ನಿಮಗೆ ಏನಾದ್ರು ರಿಲೀಸ್ ಮಾಡಿದ್ರೆ ನಾವು ನಿಮಗೆ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ರಿಲೀಸ್ ಮಾಡಿದೀವಿ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಬಟ್ ಅಫಿಷಿಯಲ್ ಆಗಿ ಇನ್ನು ಕೂಡ ನಿಮಗೆ ನೋಡಬಹುದು. ವೆಬ್ಸೈಟ್ ಕೂಡ ಓಪನ್ ಆಗ್ತಾ ಇಲ್ಲ. ನೀವು ಹೇಗೆ ಡೌನ್ಲೋಡ್ ಮಾಡೋದು ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಒಂದು ಲಿಂಕ್ ಇರುತ್ತೆ ನಿಮಗೆ ಕೆಳಗಡೆ, ಡೌನ್ಲೋಡ್ ಟೀಚರ್ಸ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ. ನೀವು ನೀವು ಎಲಿಜಿಬಲ್ ಆಗಿದ್ರೆ ಮಾತ್ರ ನೀವು ಡೌನ್ಲೋಡ್ ಮಾಡಬಹುದು. ಅಲ್ಲಿ ನಿಮಗೆ ಈ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ಆಯ್ತಾ, ಇದು ಓಪನ್ ಆಗ್ತಾ ಇಲ್ಲ. ಓಪನ್ ಆದ್ರೆ ನಿಮಗೆ ತೋರಿಸ್ತಾ ಇದೆ. ಓಪನ್ ಆದ ನಂತರ ನಿಮಗೆ ಅಲ್ಲಿ ಎರಡು ಇರುತ್ತೆ. ಒಂದು ಅಪ್ಲಿಕೇಶನ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಎರಡು ಕೂಡ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಎರಡು ಇದನ್ನು ನೀವು ಕ್ಲಿಕ್ ಮಾಡಿ ಎಂಟ್ರಿ ಮಾಡಿ, ನೀವು ಡೌನ್ಲೋಡ್ PDF ನ ಕ್ಲಿಕ್ ಮಾಡಿ ನೀವು ಒರಿಜಿನಲ್ ಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಒಂದು ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಅದನ್ನ ಸೇವ್ ಮಾಡಿಕೊಂಡು ನಂತರ ಬೇಕಾದ್ರೆ ನೀವು ಪ್ರಿಂಟ್ ಔಟ್ ತೆಕ್ಕೋಬಹುದು. ನಿಮಗೆ ಅದು ಈಸಿಯಾಗಿ ನಿಮಗೆ ಅವೈಲೇಬಲ್ ಕೂಡ ಆಗುತ್ತೆ. ಮಾಡ್ಬಿಟ್ಟು ನಿಮಗೆ ಸರ್ಟಿಫಿಕೇಟ್ ರಿಲೀಸ್ ಆಗಿಲ್ಲ ಅಂದ್ರೆ, ನೀವು ಈಗ ಓನ್ಲಿ ಫಾರ್ ನಿಮಗೆ ಮಾರ್ಕ್ಸ್ ಮಾತ್ರ ಸಿಗುತ್ತೆ. ಆಪ್ಷನ್ಸ್ ಕೂಡ ಇದ್ರೂ ಕೂಡ ನಿಮಗೆ ಲಾಸ್ಟ್ ವರ್ಷದ ಆಪ್ಷನ್ಸ್ ಇರುತ್ತೆ. ಈ ವರ್ಷದ ನಿಮಗೆ ಆಪ್ಷನ್ಸ್ ನ ತೋರಿಸ್ತಾ ಇಲ್ಲ. ಲೈಕ್ ನಿಮಗೆ ಅಪ್ಡೇಟ್ ಮಾಡಿದಾರೆ ಅಂದ್ರೆ ನಿಮಗೆ ತೋರಿಸುತ್ತೆ. ಆಯ್ತಾ, ನಿಮಗೆ ಗೊತ್ತಿರಕ್ಕೆ ಬಂದ್ಬಿಟ್ಟು ಟಿ ಸರ್ಟಿಫಿಕೇಟ್ ಬಂದ್ಬಿಟ್ಟು ಎಲಿಜಿಬಲ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ನೀವು ಎಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಗಳಿಗೆ ಅಟೆಂಡ್ ಮಾಡೋದಕ್ಕೆ ಆ ಸರ್ಟಿಫಿಕೇಟ್ ಮ್ಯಾಂಡೇಟರಿ. ಅಂಡ್ ನಿಮಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಇರುತ್ತೆ. ಪ್ರೈವೇಟ್ ಟೀಚಿಂಗ್ ಅಲ್ಲಿ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೋದ್ರೆ, ಪ್ರೈವೇಟ್ ಟೀಚಿಂಗ್ ಹೋದ್ರೆ, ಬೇರೆ ಜಾಬ್ಗಳಿಗೆ ಹೋದ್ರೆ ನಿಮಗೆ ಹೆಚ್ಚು ಕೂಡ ಡಿಮ್ಯಾಂಡ್ ಇರುತ್ತೆ. ಇದರ ಲೈಫ್ ಟೈಮ್ ವ್ಯಾಲಿಡಿಟಿ ಕೂಡ ಇರುತ್ತೆ. ಇದನ್ನ ನೀವು ಯೂಸ್ ಕೂಡ ಮಾಡಬಹುದು. ಅಂಡ್ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಯಾವಾಗ ರಿಲೀಸ್ ಆಗುತ್ತೆ ಅಂತ, ಬಟ್ ನಿಮಗೆ ಇನ್ನೂ ಕೂಡ ತೋರಿಸ್ತಾ ಇಲ್ಲ. ಲೈಕ್ ನಾವು ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಇದೀವಿ ನೋಡಿ, ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟಿ ಕರ್ನಾಟಕ ಅಂತ ಹೇಳಿ. ಅದರಲ್ಲಿ ನಿಮಗೆ ಅದರದ್ದು ಹೆಲ್ಪ್ ಲೈನ್ ನಂಬರ್ ಇದೆ. ಬೇಕಾದ್ರೆ ಹೆಲ್ಪ್ ಲೈನ್ ನಂಬರ್ಗೆ ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಬಹುದು. ಹೆಲ್ಪ್ ಲೈನ್ ನಂಬರ್ ಕೂಡ ಓಪನ್ ಆಗ್ತಿಲ್ಲ, ಸಮಸ್ಯೆ ಕೂಡ ಆಗಿದೆ. ಅಪ್ಪರ್ ಪ್ರೈಮರಿ ಟೀಚರ್ ರಿಕ್ರೂಟ್ಮೆಂಟ್ಗಳು, ಪ್ರೈಮರಿ ರಿಕ್ರೂಟ್ಮೆಂಟ್ ಬೇರೆ ಆಗುತ್ತೆ ನಿಮಗೆ. ವಿತೌಟ್ ನಿಮಗೆ ಒರಿಜಿನಲ್ ಸರ್ಟಿಫಿಕೇಟ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಇದು ಲೈಫ್ ಟೈಮ್ ಇಶ್ಯೂ ಆಗಿರುತ್ತೆ. ನಿಮ್ಗೆ ಒಂದ್ಸತಿ ಇಶ್ಯೂ ಕೂಡ ಆದ್ರೆ ಮತ್ತೆ ಟಿ ಸರ್ಟಿಫಿಕೇಟ್ ನಿಮಗೆ ಲೈಫ್ ಟೈಮ್ ವ್ಯಾಲಿಡ್ ಕೂಡ ಆಗಿರುತ್ತೆ. ನಿಮಗೆ ಮತ್ತೆ ನಿಮಗೆ ಯಾವುದೇ ರೀತಿ ಟಿ ಬರೆಯೋ ಅವಶ್ಯಕತೆ ಕೂಡ ಇಲ್ಲ. ಇದನ್ನ ಬಿಟ್ಟು ನಿಮಗೆ ಎಲಿಜಿಬಿಲಿಟಿ ಪ್ರೂಫ್ ಆಗಿರುತ್ತೆ. ಲೈಕ್ ನೀವು ಎಲಿಜಿಬಲ್ ಪಡ್ಕೊಂಡಿದ್ದೀರಾ ಅಂತೇಳಿ ಅಫಿಷಿಯಲ್ ಪ್ರೂಫ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್, KPSC ಎಲ್ಲ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ, ನಿಮಗೆ ಕೌನ್ಸಿಲಿಂಗ್ ಅಲ್ಲಿ, ಅಪಾಯಿಂಟ್ಮೆಂಟ್ ಆರ್ಡರ್ ಸಮಯದಲ್ಲಿ ನಿಮಗೆ ಯೂಸ್ ಆಗುತ್ತೆ. ಮತ್ತೆ ಮಲ್ಟಿಪಲ್ ರಿಕ್ರೂಟ್ಮೆಂಟ್, ಗೌರ್ಮೆಂಟ್ ಸ್ಕೂಲ್ಗಳು, ಏಡೆಡ್ ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅದು ಕೂಡ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಬಟ್ ಇಲ್ಲಿ ಮೇನ್ ಏನಂದ್ರೆ ಟಿ ಸರ್ಟಿಫಿಕೇಟ್ ನಿಮಗೆ ಜಾಬ್ ಗ್ಯಾರಂಟಿ ಕೂಡ ಮಾಡೋದಿಲ್ಲ. ಇದು ಒಂದು ನಿಮಗೆ ಓನ್ಲಿ ಫಾರ್ ಎಲಿಜಿಬಿಲಿಟಿ ಆಗೋದಕ್ಕೆ ಮಾತ್ರ ಇರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.